ಮ್ಯಾಕ್ಸ್. ಇದು ನಮ್ಮ ಸುದೀಪ್ ಅವರು ನಟಿಸಿರುವ ಚಿತ್ರ. ಈ ಮೂವಿ ಆನ್ಲೈನ್ ಸ್ಟೋರಿ ಹೇಳೋಕ್ಕಾಗಲ್ಲ, ಬಟ್ ಇದು ಒಂದು ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಮತ್ತು ಅದರೊಳಗೆ ನಡೆಯೋ ಕತೆ. ಮತ್ತು ಇದು ಒಂದು ರಾತ್ರಿಯಲ್ಲಿ ಮುಗಿಯುತ್ತೆ, ಇಷ್ಟು ಹೇಳ್ಬೋದು. ಇದನ್ನೇ ಮೂವಿ ಟೀಮ್ನವ್ರು ಕೂಡ ಹೇಳಿದರು. ಬಟ್ ಇನ್ನು ಮಿಕ್ಕಿರೋದು ನೀವು ಮೂವಿನಲ್ಲೇ ನೋಡಿ ತಿಳ್ಕೊಬೇಕು. ಈ ಮೂವಿನಲ್ಲಿ ನನಗೇನು ಇಷ್ಟ ಆಯಿತು ಅಂತ ಹೇಳೋದಾದರೆ, ಮೊದಲನೇದೇ ಕಿಚ್ಚ ಸುದೀಪ್ ಸರ್ ಸಕ್ಕದಾಗಿ ಕಾಣ್ತಾರೆ ಆ್ಯಂಡ್ ಫುಲ್ ರಗಡಾಗಿ ಇರ್ತಾರೆ. ಈ ಥರ ಅವ್ರನ್ನ ನೋಡಿ ತುಂಬ ವರ್ಷಗಳೇ ಆಗೋಯ್ತು. ಒಳ್ಳೆ ಮಾಸ್ ಕಂಬ್ಯಾಕ್ ಅನಿಸ್ತು ನೋಡಿ. ನೆಕ್ಸ್ಟ್ ಈ ಮೂವಿ ಕತೆ ಒನ್ ನೈಟಲ್ಲೇ ಮುಗಿಯುತ್ತೆ, ಅದು ನನಗೆ ಇಷ್ಟ ಆಯಿತು. ಎಲ್ಲೂ ಬೋರ್ ಆಗಲ್ಲ. ಕೆಲವೊಂದು ಕಡೆ ಒಂದೊಂದು ಕ್ಯಾರೆಕ್ಟರ್ಸ್ ಇರಿಟೇಟ್ ಆಗುತ್ತೆ, ಅದನ್ನು ಮುಂದೆ ಹೇಳ್ತೀನಿ. ಅದನ್ನು ಸೈಡ್ಗೆ ಇಟ್ಟರೆ ಫುಲ್ ಎಂಗೇಜಿಂಗ್ ಆಗಿತ್ತು. ನೆಕ್ಸ್ಟ್ ಇಲ್ಲಿನ BGM, ಬೇರೆ ಬೇರೆ ರೀತಿಯ BGMs ಇದೆ, ತುಂಬ ಚೆನ್ನಾಗಿದ್ವು. ಈ ಕ್ರೆಡಿಟ್ ಬಿ ಅಜನೀಶ್ ಲೋಕನಾಥ್ ಅವರಿಗೆ ಕೊಡಬೇಕು. ನೆಕ್ಸ್ಟ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯರವರ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. ಸ್ಟೋರಿ ಹಳೆದೆ, ಬಟ್ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ. ಒನ್ ನೈಟಲ್ಲಿ ನಡೆಯೋ ಕತೆ ಯಾವ ಥರ ಟ್ವಿಸ್ಟ್ಗಳನ್ನ ಕೊಡಬೇಕು ಹಂಗೆ ಕೊಟ್ಟಿದ್ದಾರೆ, ಇಷ್ಟ ಆಯಿತು. ಇದು ಇವರ ಫಸ್ಟ್ ಮೂವಿ ಡೈರೆಕ್ಷನ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಸಾಂಗ್ಸ್. ಫಸ್ಟ್ ಐಟಮ್ ಸಾಂಗ್ ಅನ್ವಾಂಟೆಡ್ ಅನಿಸ್ತು, ಬಟ್ ಮಿಕ್ಕಿದೆರಡು ಸಾಂಗ್ಸ್ ಕತೆಗೆ ರಿಲೇಟೆಡ್ ಇದ್ವು, ಬೇಗ ಮುಗಿಸಿದ್ರು, ಇಷ್ಟ ಆದವು. ನೆಕ್ಸ್ಟ್ ಆ್ಯಕ್ಷನ್ಸ್. ನನಗೆ ಆ್ಯಕ್ಷನ್ ಮೂವೀಸ್ ಅಂದರೆ ಸಖತ್ ಇಷ್ಟ, ಸೊ ಈ ಮೂವಿ ಆ್ಯಕ್ಷನ್ಸ್ ಇಷ್ಟ ಆದವು. ಸೊ ಇದಿಷ್ಟು ಪಾಸಿಟಿವ್ ಪಾಯಿಂಟ್ಸ್. ಇಲ್ಲಿ ನನಗೆ ಇಷ್ಟ ಆಗದೇ ಇರೋದು ನೆಗೆಟಿವ್ ಪಾಯಿಂಟ್ಸ್ ಹೇಳೋದಾದರೆ, ಇವೇನಂತ ದೊಡ್ಡ ನೆಗೆಟಿವ್ ಪಾಯಿಂಟ್ಸ್ ಏನಲ್ಲ. 2 ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ಸ್ ಓವರ್ ಆ್ಯಕ್ಟಿಂಗ್ ಅನಿಸಿದ್ವು ಆ್ಯಂಡ್ ತುಂಬ ಇರಿಟೇಟ್ ಆಯಿತು. ಬಟ್ ಅವ್ರನ್ನ ಫುಲ್ ಮೂವಿ ತೋರಿಸಿಲ್ಲ, ಅದೇ ಖುಷಿ ನನಗೆ. ಆ್ಯಂಡ್ ಇನ್ನೊಂದು ವಿಷಯ, 1 ಇಯರ್ ಬ್ಯಾಕ್ ಮ್ಯಾಕ್ಸ್ದು ಪ್ರೋಮೋ ಕಂಟೆಂಟ್ ವಿಡಿಯೋ ಬಿಟ್ಟಿದ್ರು. ಅದು ಮೋಸ್ಟ್ಲಿ ಸುಮ್ಮನೆ ಗ್ಲಿಮ್ಸ್ ಬಿಡೋಣ ಅಂತ ಶೂಟ್ ಮಾಡಿ ಬಿಟ್ಟಿದ್ರು ಅನಿಸುತ್ತೆ. ಆ ವಿಡಿಯೋನಲ್ಲಿ ಇರೋದು ಈ ಮೂವಿನಲ್ಲಿ ಇರಲಿಲ್ಲ. ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನೆಕ್ಸ್ಟ್ ಈ ಮೂವಿ ಸ್ಟೋರಿ ಹೊಸತನ ಅಂತ ಏನು ಇರಲಿಲ್ಲ, ಬಟ್ ನಾವು ಕಮರ್ಷಿಯಲ್ ಆ್ಯಕ್ಷನ್ ಮೂವೀಸ್ನಲ್ಲಿ ಹೊಸ ಸ್ಟೋರೀಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಇತ್ತ, ಎಲ್ಲೂ ಬೋರ್ ಆಗಿಲ್ವಾ ಅಷ್ಟೇ ನೋಡಬೇಕು. ಓವರಾಲ್ ಮೂವಿ ನನಗೆ ಇಷ್ಟ ಆಯಿತು. 2 ಗಂಟೆ 13 ನಿಮಿಷ ಇದೆ, ಲ್ಯಾಗ್ ಅನ್ಸಲ್ಲ, ಬೇಗ ಮುಗಿಯುತ್ತೆ. ಸೊ ಇದು ನನ್ನ ರಿವ್ಯೂ. ನನಗೇನು ಅನ್ನಿಸ್ತೋ ಅದನ್ನು ಹೇಳಿದ್ದೀನಿ. ಆ್ಯಂಡ್ ನೀವು ಆಲ್ರೆಡಿ ಮೂವಿ ನೋಡಿದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.